ಮೂಳೆಗಳು ಸಿಕ್ಕಿದ ತಕ್ಷಣ ನಮಗೆ ಇಲ್ಲ ಇಂಥವ್ರದ್ದೇ ಕೊಲೆ ಆಗಿದೆ, ಇಂಥ ಸಂಬಂಧಿದೇ ಕೊಲೆ ಆಗಿದೆ, ಅಥವಾ ಇಂಥ ಏಜ್ ಅವ್ರದ್ದೇ ಕೊಲೆ ಆಗಿದೆ ಅಂತ ಏನಾದರೂ ನಮಗೆ ಗೊತ್ತಾಗುತ್ತಾ? ಯಾರದು ಸಂಬಂಧಿಕರದ್ದು ಹೆಸರೇ ಇಲ್ಲದಿದ್ದರೆ ಇದನ್ನು ಕಂಡುಹಿಡಿಯಲಿಕ್ಕೆ ಆಗೋದೇ ಇಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟು ನಮ್ಮಲ್ಲಿ ಮಿಸ್ಸಿಂಗ್ ಇದ್ದಾರೆ ಅಂತೇಳಿ ಅವರ ರಕ್ತ ಕೊಟ್ಟು ಈ DNA ಅದಕ್ಕೆ ಮ್ಯಾಚ್ ಮಾಡಿ ನೋಡಬೇಕು. ನಾನೀಗ ನೀವು ಒಂದು ತಲೆಬುಡೆ ಈಗ ಕೊಟ್ಟರೆ ನಿಮ್ಮದೇನೆ ನಾನು ಇದು ಗಂಡು ಹೆಣ್ಣು ಅಂತ ಹೇಳ್ಕೊಡ್ತೀನಿ. ಅದರಲ್ಲೂ ನಮಗೇನಾದರೂ ಸೊಂಟದ ಮೂಳೆ, ಅದು ಪೆಲ್ವಿಕ್ ಬೋನ್ ಅಂತ ಹೇಳ್ತಾರೆ, ಅವೇನಾದರೂ ಸಿಕ್ಕಿದರೆ ಬಹಳ ಸುಲಭವಾಗಿ ನಾವು ಅದು ಗಂಡು ಹೆಣ್ಣು ಅಂತ ಹೇಳ್ಬೋದು. ನೀರಿರುವಲ್ಲಿ ಅಥವಾ ತುಂಬ ಒದ್ದೆಯಾದ ಮಣ್ಣಿರುವಲ್ಲಿ ಒಂದು 15ರಿಂದ 30 ವರ್ಷದವರೆಗೆ ಮೂಳೆಗಳು ಇರ್ಬೋದು. ಆ ಮೂಳೆಗಳನ್ನ ಇಟ್ಕೊಂಡು ಹೇಗೆ ಗುರುತಿಸ್ತಾರೆ? ಬರೀ ಮೂಳೆಯಲ್ಲಿ ಏನನ್ನೂ ಅಂತಹ ಯಾವುದೇ ವಿಷಯವನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅತ್ಯಾಚಾರ ಕಂಡುಹಿಡಿಯೋಕ್ಕಾಗೋದಿಲ್ಲ. ಯಾವ ಕಾರಣದಿಂದ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳೋದು ಕೂಡ ನಿಮಗೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಧರ್ಮಸ್ಥಳದಲ್ಲಿ ಸಾಕಷ್ಟು ಅತ್ಯಾಚಾರಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ. ಅವನ್ನೆಲ್ಲ ನನ್ನ ಮೂಲಕ ಹೂತಾಕ್ಸಿದ್ದಾರೆ ಅಂತ ದೂರು ಕೊಟ್ಟಿದ್ರು. ಈಗ SIT ರಚನೆ ಆಗಿದೆ, ಉತ್ಖನನ ಕೂಡ ನಡೀತಾ ಇದೆ. ನಡೆದು ಮೂಳೆಗಳು, ಅಸ್ಥಿಪಂಜರ ಈ ಥರದ್ದೆಲ್ಲ ಸಿಕ್ಕಿದೆ. ಹಾಗಾದರೆ ಮೂಳೆಗಳು ಸಿಕ್ಕಿದ ತಕ್ಷಣ ನಮಗೆ ಇಲ್ಲ ಇಂಥವ್ರದ್ದೇ ಕೊಲೆ ಆಗಿದೆ, ಇಂಥ ಸಂಬಂಧಿದೇ ಕೊಲೆ ಆಗಿದೆ, ಅಥವಾ ಇಂಥ ಏಜ್ ಅವ್ರದ್ದೇ ಕೊಲೆ ಆಗಿದೆ ಅಂತ ಏನಾದರೂ ನಮಗೆ ಗೊತ್ತಾಗುತ್ತಾ? ಹಾಗಾದರೆ ಗೊತ್ತಾಗೋದಾದರೂ ಹೇಗೆ? ಆದರೆ ಗೊತ್ತಾಗದೆ ಹೋದ್ರೂ ಅದು ಹೇಗೆ? ಅದೆಲ್ಲವನ್ನ ಇವತ್ತು ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ವಿಧಿವಿಜ್ಞಾನ ತಜ್ಞರು ಡಾಕ್ಟರ್ KB ಸೂರ್ಯಕುಮಾರ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಆತ್ಮೀಯವಾದ ಸ್ವಾಗತ ತಮಗೆ. ಸರ್, ಈ ಇತ್ತೀಚಿನ ಬೆಳವಣಿಗೆನ ನೀವು ಗಮನಿಸೇ ಇದ್ದೀರಾ. ಧರ್ಮಸ್ಥಳದ ನೇತ್ರಾವತಿ ದಡದಲ್ಲಿ ಕೆಲವೊಂದು ಮೂಳೆಗಳು ಸಿಕ್ಕಿದಾವೆ, ಗುಂಡಿ ಒಳಗಡೆ ಹೂತ್ ಹೋಗಿದ್ದು. ಆ ಮೂಳೆಗಳನ್ನ ಇಟ್ಕೊಂಡು ಏಜ್ ಆಗಿರ್ಬೋದು, ಆ ಥರದ್ದೆಲ್ಲ ಹೇಗೆ ಗುರುತಿಸ್ತಾರೆ? ಈಗ ಮೊದಲನೇದಾಗಿ ನಮಗೆ ಸಿಕ್ಕುವ ಯಾವ ಮೂಳೆಗಳು ಅಂತ ನೋಡಿಕೊಂಡು ಅದ್ರ ಮೇಲೆ ನಾವು ಮುಂದುವರಿಸಲಿಕ್ಕೆ ಆಗ್ತದೆ. ಈಗ ನಮಗೆ ತಲೆಬುರುಡೆ ಸಿಕ್ಕಿದರೆ, ಅಥವಾ ಸೊಂಟದ ಮೂಳೆಗಳು ಸಿಕ್ಕಿದರೆ, ಅಥವಾ ಕಾಲಿನ ಉದ್ದದ ಮೂಳೆಗಳು ಸಿಕ್ಕಿದರೆ, ಆ ಮೂಳೆಗಳನ್ನು ನೋಡಿಕೊಂಡು ನಾವು ಆ ವ್ಯಕ್ತಿ ಮೊದಲು ಗಂಡು ಹೆಣ್ಣು ಅಂತ ಹೇಳೋದನ್ನು ನಾವು ಸುಲಭದಲ್ಲಿ ಹೇಳ್ಬೋದು. ಅದರಲ್ಲೂ ನಮಗೇನಾದರೂ ಸೊಂಟದ ಮೂಳೆ, ಅದು ಪೆಲ್ವಿಕ್ ಬೋನ್ ಅಂತ ಹೇಳ್ತಾರೆ, ಅವೇನಾದರೂ ಸಿಕ್ಕಿದರೆ ಬಹಳ ಸುಲಭವಾಗಿ ನಾವು ಅದು ಗಂಡು ಹೆಣ್ಣು ಅಂತ ಹೇಳ್ಬೋದು. ಅಂದರೆ 95% ಭಾಗ ನಾವು ಹೇಳ್ಬೋದು. ಮತ್ತು ತಲೆಬುರುಡೆ ಸಿಕ್ಕಿದರೆ 90% ಭಾಗದಲ್ಲಿ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಹೇಗೆ ಹೇಳ್ಬೋದು ಸರ್ ಅದನ್ನು ನೋಡಿ? ತಲೆಬುರುಡೆ ಆಗಿರ್ಬೋದು, ಸೊಂಟದ ಇದು ನೋಡ್ಬಿಟ್ಟು ಹೇಗೆ ಹೇಳ್ಬೋದು? ಈಗ ಸೊಂಟದಲ್ಲಿ ಗಂಡಸಿನ ಮೂಳೆ, ಪೆಲ್ವಿಕ್ ಬೋನ್ ಅಂತ ಹೇಳ್ತೀವಿ. ಗಂಡಸಿನ ಮೂಳೆ ಈ ಥರ ಶೇಪಲ್ಲಿ ಇರ್ತದೆ, ಫನಲ್ ಶೇಪ್ ಅಂತ ಹೇಳ್ತೀವಿ. ಈ ಫನಲ್ ಶೇಪಲ್ಲಿ ಇರ್ತದೆ. ಹೆಂಗಸಿನ ಸೊಂಟದ ಮೂಳೆ ಈ ಶೇಪಲ್ಲಿರುತ್ತೆ, ಬೇಸಿನ್ ಶೇಪ್ ಅಂತ ಹೇಳ್ತೀವಿ. ಮತ್ತು ಗಂಡಸಿನ ಸೊಂಟದ ಮೂಳೆ ಮೇಲ್ಗಡೆ ಒಂಥರ ಹೃದಯ ಶೇಪಲ್ಲಿರ್ತದೆ. ಹೆಂಗಸಿದ್ದು ಆಲ್ಮೋಸ್ಟ್ ರೌಂಡ್ ಥರದಲ್ಲಿ ಇರ್ತದೆ. ಮತ್ತು ಕೆಳಗಡೆ ಕೆಲವು ಸಯಾಟಿಕ್ ನಾಚ್ ಅಂತೆಲ್ಲ ಹೇಳ್ತೀವಿ. ಅದರಲ್ಲಿ ಗಂಡಸಿಗೂ ಹೆಂಗಸಿಗೂ ಬಹಳ ವ್ಯತ್ಯಾಸವಿರ್ತದೆ. ಇಸ್ಕಿಯಲ್ ಟ್ಯೂಬರಾಸಿಟಿ ಅಂತ ಹೇಳ್ತೀವಿ. ಆ ಇಸ್ಕಿಯಲ್ ಟ್ಯೂಬರಾಸಿಟಿ ಗಂಡಸಲ್ಲಿ ತುಂಬ ದಪ್ಪವಾಗಿರ್ತದೆ, ಹೆಂಗಸಲ್ಲಿ ಕಮ್ಮಿ ಇರ್ತದೆ. ಮತ್ತು ಐಲ್ಯಾಕ್ ಕ್ರಸ್ಟ್ ಅಂತ ಹೇಳ್ತೀವಿ, ಅದು ಗಂಡಸಲ್ಲಿ ಜಾಸ್ತಿ ಬೆಳೆದಿರ್ತದೆ. ಅಲ್ಲಿ ಎಲ್ಲ ಈ ಮಾಂಸಖಂಡಗಳು ಎಲ್ಲಿ ಸೇರಿಕೊಂಡಿರ್ತದೆ ಅದು ಗಂಡಸಲ್ಲಿ ಅದು ದಪ್ಪವಾಗಿ ಕಾಣ್ತದೆ. ಇದೇ ಥರ ಹಿಂದೆ ಪೆಲ್ವಿಕ್ ಬೋನ್ ಅಂತೆಲ್ಲ ಹೇಳ್ತೀವಿ, ಅದು ಪ್ಯೂಬಿಸ್ ಅಗಲ ಇರ್ತದೆ. ಗಂಡಸಲ್ಲಿ ಅದು ಈ ಆಕಾರದಲ್ಲಿ ಇರ್ತದೆ, ಹೆಂಗಸಲ್ಲಿ ಅಗಲವಾಗಿ ಇರ್ತದೆ, ಪ್ಯೂಬಿಕ್ ಸಿಂಫೈಸಿಸ್ ಅಂತ ಹೇಳೋದು. ಅದೇ ಥರ ತಲೆಯಲ್ಲೂ ಗಂಡಸಿನ ಹಣೆ ನೆಟ್ಟಗಿರ್ತದೆ. ಮೂಳೆಯನ್ನು ನಾವು ನೋಡಿದರೆ ಗಂಡಸಿನ ಹಣೆ ಹೀಗೆ ನೆಟ್ಟಗಿರ್ತದೆ, ಹೆಂಗಸಿದ್ದು ಸ್ವಲ್ಪ ಬಾಗಿಕೊಂಡಿರ್ತದೆ. ಅದೇ ಥರ ಇಲ್ಲಿ ಮ್ಯಾಸ್ಟಾಯ್ಡ್ ಬೋನ್ ಅಂತ ಇಲ್ಲಿ ಕಿವಿಯ ಹಿಂಭಾಗದಲ್ಲಿ ಬರ್ತದೆ, ಅದು ಗಂಡಸಿದ್ದು ತುಂಬ ದಪ್ಪವಾಗಿರ್ತದೆ, ಹೆಂಗಸಿದ್ದು ಸ್ವಲ್ಪ ಕಮ್ಮಿ ಇರ್ತದೆ. ಇಲ್ಲಿ ಈ ಹುಬ್ಬನ್ನು ನೋಡಿದರೆ ಗಂಡಸಲ್ಲಿ ಹುಬ್ಬಿನ ಮೇಲೆ ಅದು ದಪ್ಪವಾಗಿರ್ತದೆ, ಹೆಂಗಸಲ್ಲಿ ಬಹಳ ತಿನ್ನಾಗಿರ್ತದೆ. ಅದೇ ಥರ ಇನ್ನು ಕೆಲವು ಪಾಯಿಂಟ್ಗಳಿರ್ತದೆ. ಅದಂದರೆ ತಲೆಬುರುಡೆಯನ್ನು ನೋಡಿದರೆ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ನಾನು ಯಾವ ಶಬ್ದನೂ ಹೇಳಿದರೆ ಅದು ಬರೀ ಇಂಗ್ಲೀಷ್ ಶಬ್ದ ಆಗ್ತದೆ, ಅದರಿಂದ ಹೆಚ್ಚು ಉಪಯೋಗ ಆಗೋದಿಲ್ಲ. ಆದರೂ ಆ ಎಲ್ಲ ಮಾಹಿತಿಗಳನ್ನು ನಾವು ನೋಡಿಕೊಂಡು ತಲೆಬುರುಡೆ ಅಥವಾ ಪೆಲ್ವಿಕ್ ಬೋನ್ ಗಂಡಸಿದ್ದು ಹೆಂಗಸಿದ್ದು ಅಂತ ಹೇಳ್ತೀವಿ. ಅದೇ ಥರ ತೊಡೆಯ ಮೂಳೆ ನನಗೆ ಕೊಟ್ಟರೆ, ಆ ತೊಡೆಯ ಮೂಳೆಯನ್ನು ನಾನು ನೋಡಿದರೆ ಗಂಡಸಿನ ಮೂಳೆ
ಆಲ್ಮೋಸ್ಟ್ ಹೀಗೆ ನೆಟ್ಟಗೆ ಈ ಥರದಲ್ಲಿ ಇರ್ತದೆ, ನೆಟ್ಟಗೆ ಹೀಗೆ ಇರ್ತದೆ. ಹೆಂಗಸಿನ ಮೂಳೆ ಅಗಲ ಇರ್ತದೆ. ಯಾಕೆಂದರೆ ಈ ಪೆಲ್ವಿಸ್ ಅಂತ ಹೇಳೋದು ಗಂಡಸಲ್ಲಿ ಸಣ್ಣದಾಗಿ ಇರೋದರಿಂದ ಅದು ಹೀಗೆ ನೆಟ್ಟಗೆ ಬರ್ತದೆ, ಹೆಂಗಸಲ್ಲಿ ನೆಟ್ಟಗೆ ಬರ್ತದೆ, ಗಂಡಸಲ್ಲಿ ಸ್ವಲ್ಪ ಇದಾಗಿ ಬರುತ್ತೆ. ಆ ಥರ ನೋಡಿಕೊಂಡು ಮುಂದೆ ಹೋಗ್ತಾ ನಾವು ಗಂಡು ಹೆಣ್ಣು ಅಂತ ಹೇಳೋದನ್ನು ಹೇಳಿಬಿಡ್ತೀವಿ. ಕೇವಲ ನೋಡೇನೆ ಗೊತ್ತು ಮಾಡ್ಬೋದು ಕೂಡಲೇ ಟೆಸ್ಟಿಂಗ್. ನನಗೆ ಯಾವ ಟೆಸ್ಟಿನ ಅಗತ್ಯವೂ ಇಲ್ಲ. ನನಗೀಗ ನೀವು ಒಂದು ತಲೆಬುಡಿ ಈಗ ಕೊಟ್ಟರೆ ನಿಮ್ಮದೇನೆ ನಾನಿದು ಗಂಡು ಹೆಣ್ಣು ಅಂತ ಹೇಳ್ಕೊಡ್ತೀನಿ. ಅಥವಾ ನನಗೊಂದು ಪೆಲ್ವಿಕ್ ಬೋನ್ ಕೊಡಿ, 2 ನಿಮಿಷದಲ್ಲಿ ನಿಮ್ಮ ಮುಂದೆನೇ ನಾನು ಇಂತಿಂಥ ಫೈಂಡಿಂಗ್ ಇದರಲ್ಲಿ ಇದೆ, ಅದರಿಂದ ಇದು ಗಂಡಸಿನ ಮೂಳೆ ಅಥವಾ ಹೆಂಗಸಿನ ಮೂಳೆ ನಾನು ಕೂಡಲೇ ಹೇಳಿಕೊಡ್ತೀನಿ. ಇದಕ್ಕೇನು ಟೆಸ್ಟಿಂಗ್ ಏನು ಬೇಕಾಗಲ್ಲ, ಯಾವ ಟೆಸ್ಟಿದ ಅಗತ್ಯವೂ ಇಲ್ಲ. ಅದು ಇಷ್ಟೇ ಒಂದೇ ಒಂದು ಮಾತು, ನನಗೆ ಇಡೀ ತಲೆಬುರುಡೆ ಸಿಕ್ಕಬೇಕು ಅಥವಾ ಪೆಲ್ವಿಸ್ ಸೊಂಟದ ಒಂದು ಸೈಜಿನ ಮೂಳೆ ಆದರೂ ಸಿಕ್ಕಬೇಕು. ಹುಡಿಯಾದರೆ ಆಗೋದಿಲ್ಲ, ಹುಡಿಯಾದರೆ ತಕ್ಷಣಕ್ಕಾಗೋದಿಲ್ಲ. ಆದರೆ ಅದನ್ನು ನಾನು DNA ಪರೀಕ್ಷೆಗೆ ಕಳಿಸಿ ಗಂಡು ಹೆಣ್ಣು ಅಂತ ಹೇಳ್ಬೋದು, ಅದು ಮಾಡ್ಬೋದು. ಸರ್ ಏಜ್ ಈಗ ಪರ್ಟಿಕ್ಯುಲರ್ ಆಗಿ ನಮಗೆ ಚಿಕ್ಕ ಏಜಿಂದ ಸರ್ ಆ ಏಜಿನ ಅವರೇ ಇಲ್ಲಿ ಸತ್ತೋಗಿದ್ದಾರೆ ಅಂತ ಹೇಗೆ ಕಂಡುಹಿಡಿಯಬಹುದು ಸರ್? ತುಂಬ ಚಿಕ್ಕ ಮಕ್ಕಳಾದರೆ ಇಷ್ಟು 10-15 ವರ್ಷ ಆದಮೇಲೆ ನಮ್ಮ ಮೂಳೆಯಿಂದ ಕಷ್ಟ. ಯಾಕೆಂದರೆ 18 ವಯಸ್ಸಿನ ಮೇಲೆ ಕೆಲವು ಮೂಳೆಗಳಲ್ಲಿ ಬೇರೆ ಬೇರೆ ಭಾಗಗಳಿರ್ತದೆ, ಅವೆಲ್ಲ ಸೇರಿಕೊಳ್ತದೆ 18 ವಯಸ್ಸು ಆದಮೇಲೆ. ಅದು ಎಲ್ಲೆಲ್ಲಿ ಸೇರಿಕೊಂಡಿದೆ ಅಂತ ನೋಡಿ ಅದನ್ನು ಹೇಳ್ಬೋದು. ಅದಕ್ಕಿಂತ ಸಣ್ಣ ವಯಸ್ಸಲ್ಲಿ 14-15 ವಯಸ್ಸಿನಲ್ಲಿ ಅವು ಸೇರ್ತಾ ಬರ್ತದೆ, ಆ ಮೂಳೆಯ ಜಾಯಿಂಟ್ಗಳು ಸೇರ್ತಾ ಬರ್ತದೆ. ಆದರೆ 10-15 ವಯಸ್ಸಿನ ಮಕ್ಕಳೆಲ್ಲ ಆದರೆ ಅದು ಈಗ ಕಳೆದು ಹೋಗಿರುತ್ತೆ. ಇಷ್ಟು ವರ್ಷದಲ್ಲಿ ಅದು ಉಳಿಯೋದೇ ಇಲ್ಲ. ಎಷ್ಟು ವರ್ಷಕ್ಕೆ ಕಳೆದು ಹೋಗುತ್ತೆ ಸರ್ ಅದು ಸಾಮಾನ್ಯ? ಸಾಧಾರಣ ಸಣ್ಣ ಮಕ್ಕಳಲ್ಲಾದರೆ 1-2 ವರ್ಷದಲ್ಲೇ ಕಳೆದು ಹೋಗುತ್ತೆ. ಆದರೆ ಅದೇ ವಯಸ್ಸಾದ ಮೇಲೆ 18 ವಯಸ್ಸಿನ ಮೇಲೆ ಅದು ಹಾಗೇ ಇರ್ತದೆ. ಅದರಿಂದಾಗಿ ನಮಗೆ ವಯಸ್ಸನ್ನು ಹೇಳ್ತಾ ಹೋಗ್ಬೋದು. ಎಷ್ಟು ವರ್ಷ ತನಕ ಹಾಗೆ ಇರುತ್ತೆ ಆ ಮೂಳೆ? ಈಗ ನೀವು ಹೇಳುವಂತಹ ಪರಿಸ್ಥಿತಿಯಲ್ಲಿ ನೀರಿರುವಲ್ಲಿ ಅಥವಾ ತುಂಬ ಒದ್ದೆಯಾದ ಮಣ್ಣಿರುವಲ್ಲಿ ಒಂದು 15-30 ವರ್ಷದವರೆಗೆ ಮೂಳೆಗಳು ಇರ್ಬೋದು. ಆದರೆ ಅಲ್ಲಿ ನಾವು ಆಮ್ಲ ಅಥವಾ ಕ್ಷಾರೀಯ ಗುಣದ ನೆಲ ಅಂತ ಹೇಳ್ತೀವಿ. ಅಂದರೆ ಎಸಿಡಿಕ್ ಅಥವಾ ಆಲ್ಕಲೈನಿಟಿ ಅಂತ. ಆಲ್ಕಲೈನ್ ಮಣ್ಣಾದರೆ ಅಷ್ಟು ಬೇಗ ಮೂಳೆ ಕೊಳೆಯೋದಿಲ್ಲ, ಎಸಿಡಿಕ್ಕಲ್ಲಿ ಬೇಗ ಕೊಳೆಯುತ್ತದೆ. ಆದರೂ ಸಾಧಾರಣ 10-30 ವರ್ಷದವರೆಗೆ ಈ ಸಾಧಾರಣಕ್ಕೆ ಏನೂ ಆಗಬಾರ್ದು. ಆದರೆ ನೀವು ಹೇಳುವ ಪರಿಸ್ಥಿತಿಯಲ್ಲಿ ಮೂಳೆಗಳು ತುಂಬ ನಾವು ಬ್ರಿಟಲ್ ಅಂತ ಹೇಳ್ತೀವಿ, ತುಂಬ ಒಂಥರ ಹುಡಿಯಾಗುವ ಪರಿಸ್ಥಿತಿಯಲ್ಲಿ ಬರ್ತಾ ಇರ್ತದೆ. ಅದರಿಂದ ಅದನ್ನು ತೆಗೆಯುವಾಗ ಭಾಳ ಜಾಗ್ರತೆಯಲ್ಲಿ ತೆಗೆದು ಮುಂದುವರಿಸಬೇಕಾಗುತ್ತೆ. ಅದಕ್ಕೆ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಅದು ಹುಡಿ ಏನಾದರೂ ಸಿಕ್ಕಿ ಅದನ್ನು DNA ಕಳಿಸಿದ್ರೆ ಸಾಕು. ಇಷ್ಟು ಏಜ್ ಹೇಳೋಕ್ಕಾಗೋದಿಲ್ಲ, ಏಜ್ ಹೇಳೋಕ್ಕಾಗಲ್ಲ. ಏಜ್ ಗಂಡೋ ಹೆಣ್ಣು ಅಂತ ಹೇಳೋದನ್ನು ಮಾತ್ರ ನಾನು DNA ಮುಖಾಂತರ ಹೇಳ್ಬೋದು ನಿಮಗೆ. ಏಜ್ ಹೇಳೋಕ್ಕಾಗೋದೇ ಇಲ್ಲ. ಅದು ದೊಡ್ಡವ್ರಿಗೂ ಅನ್ವಯ ಆಗುತ್ತೆ, ಎಲ್ರಿಗೂ DNA ಮುಖಾಂತರ ನಿಮಗೆ ಆ DNA ಪ್ರೊಫೈಲ್ ಅಂತ ಹೇಳೋದು. ಯಾವ ಒಂದು ಪ್ರೊಫೈಲನ್ನು ನಾವು ಹಾಕಿ ಆಗುವಾಗ ಇನ್ನು ಯಾರಾದರೂ ಅದರ ಸಂಬಂಧಿಕರು, ಅವರ ಕುಟುಂಬದವರ ರಕ್ತ ನನಗೆ ಸಿಕ್ಕಿದರೆ ಆ ರಕ್ತವನ್ನು DNA ಜೊತೆಯಲ್ಲಿ ತಾಳೆ ಹಾಕಬೇಕು, ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ಈ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯ ಶವವು ಅಂತ ಅದನ್ನು ಹೇಳ್ಬೋದು. ಆದರೆ ಬರೀ ನನಗೆ ಮೂಳೆ ನೀವು ತಂದುಕೊಟ್ಟು ಇನ್ನೊಬ್ಬರು ಯಾರದು ಸಂಬಂಧಿಕರದ್ದು ಹೆಸರೇ ಇಲ್ಲದಿದ್ದರೆ ಇದನ್ನು ಕಂಡುಹಿಡಲಿಕ್ಕೆ ಆಗೋದೇ ಇಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟು ನಮ್ಮಲ್ಲಿ ಮಿಸ್ಸಿಂಗ್ ಇದ್ದಾರೆ ಅಂಥೇಳಿ ಅವರ ರಕ್ತ ಕೊಟ್ಟು ಈ DNA ಅದಕ್ಕೆ ಮ್ಯಾಚ್ ಮಾಡಿ ನೋಡಬೇಕು ನಾವು. ಸರ್ DNA ಮ್ಯಾಚ್ ಮಾಡೋದು ಹೇಗೆ ಸರ್? ಅಂದರೆ ಏನು ಬೇಕಾಗುತ್ತೆ DNAಗೆ? ಭಾಳ ಮುಖ್ಯವಾಗಿ DNAಗೆ ಏನಿಲ್ಲ, ಬರೀ ನಮಗೂ ಅದು DNA ಅಂತ ಹೇಳೋದು ಒಂದು ನಮ್ಮ ಕೋಶದ ಒಂದು ಸಣ್ಣ ಅಂಶ. ಅದಕ್ಕೇ ಕೆಲವು ಸ್ಪೆಷಲ್ ಟೆಸ್ಟ್ಗಳಿದೆ, ಕಂಪ್ಯೂಟರ್ ಟೆಸ್ಟ್ಗಳಿದೆ. ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿ ಅಂತ ಹೇಳಲ್ಲಿ ಅದನ್ನು ಮಾಡ್ತಾರೆ, ಎಲ್ಲ ಕಡೆ ಮಾಡೋದಿಲ್ಲ. ಇಂಡಿಯಾದಲ್ಲಿ ಕೆಲವೊಂದು ಸೆಂಟರ್ಗಳೆಲ್ಲ ಅದನ್ನು ಮಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಮಾಡ್ತಾರೆ, ಹೈದರಾಬಾದ್ನಲ್ಲಿ ತುಂಬ ಒಳ್ಳೆಯ ಸೆಂಟರ್ ಇದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಡೆಲ್ಲಿಯಲ್ಲಿದೆ, ಚಂಡೀಗಢದಲ್ಲಿದೆ. ಅಲ್ಲೆಲ್ಲ DNA ಪರೀಕ್ಷೆ ಮಾಡೋದು ಒಂಥರ ಕಂಪ್ಯೂಟರ್ ಟೆಸ್ಟ್. ಅದು ಕಂಪ್ಯೂಟರ್ ಟೆಸ್ಟಲ್ಲಿ ಮಾಡಿ ಅದನ್ನು ನೋಡ್ತಾರೆ. ಸರ್ ದೇಹದ ಯಾವ ಭಾಗದಿಂದ ನಮಗೆ ಏಜ್ ಅಂದಾಜು ಗೊತ್ತು ಮಾಡ್ಬೋದು ಸರ್? ಏಜನ್ನು ಕಂಡುಹಿಡಿಬೇಕು ಅಂತಂದರೆ ದೇಹದ ಯಾವುದಾದ್ರೂ ಒಂದು ಭಾಗನ ಮೂಳೆಯಲ್ಲಿ ಸಿಕ್ಕಿದಾಗ 18 ವರ್ಷದ ಮೇಲೆ ನೀವು ತಲೆಬುರುಡೆ ಕೊಟ್ಟರೆ ನಾವು ತಲೆಬುರುಡೆ ನೋಡಿ ಅದರಲ್ಲಿ ನಾವು ಸೂಚರ್ಸ್ ಅಂತ ಹೇಳ್ತೀವಿ. ಈಗ ದಂತ ಅದೇನು ಹೇಳೋದು, ತಲೆಬುರುಡೆ ಕೊಟ್ಟರೆ ನನಗೆ ಸುಮಾರು ಪಾಯಿಂಟ್ಗಳನ್ನು ನೋಡಿ ಹೇಳ್ಬೋದು.
ಈಗ ನೀವು ಒಂದು ಹಲ್ಲು ಕೊನೆಯದಾಗಿ ಕರಗೋದು. ಸಾಧಾರಣ ಮೂಳೆ ಕರಗಿದ್ರು ಹಲ್ಲು ಕರಗೋದಿಲ್ಲ. ಒಂದು ಹಲ್ಲು ಸಿಕ್ಕಿದರೆ ನನಗೆ ಆ ಹಲ್ಲಲ್ಲಿ ನೋಡಿ ಅದರಲ್ಲಿ ಎಟ್ರಿಷನ್ ಅಂತ ಹೇಳ್ತೀವಿ ನಾವು. ಎಟ್ರಿಷನ್ ಮತ್ತು ಕೆಲವು ಚೇಂಜಸ್ ಆಗ್ತದೆ. ಅದಕ್ಕೆ ಒಂದು ಗುಸ್ಟಾಫ್ಸನ್ಸ್ ಮೆಥಡ್ ಅಂತಿದೆ. 5 ಅಂಶಗಳು ಸವಿಯೋದು, ಇದಾಗೋದು, ಕೆಳಗೆ ಹಲ್ಲಿನ ಮೂಳೆಗೆ ಇದು ಬುಡ ಹೇಗೆ ಬೇರು ಬಿಟ್ಟು ಬರೋದು ಅದೆಲ್ಲ ಇರ್ತದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಒಂದು ಅಂದಾಜು ಈ ವಯಸ್ಸಿನ ವ್ಯಕ್ತಿಯ ಹಲ್ಲು ಅದು ಅಂತೇಳಿ ಹೇಳ್ಬೋದು. ಹಲ್ಲಿನಲ್ಲಿ ನನಗೆ ವಯಸ್ಸು ಹೇಳ್ಬೋದು, ಹಲ್ಲಿನ DNA ಮಾಡಿ ಗಂಡು ಹೆಣ್ಣು ಅಂತ ಹೇಳ್ಬೋದು. ಸರ್, ಈಗ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರೋದು ಅತ್ಯಾಚಾರ ಮತ್ತೆ ಕೊಲೆಗಳಾಗಿದ್ದಾವೆ ಅಂತ. ಈಗ ಅತ್ಯಾಚಾರ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಸರ್? ಬರೀ ಮೂಳೆಯಲ್ಲಿ ಏನನ್ನು ನಿಮಗೆ ಅಂತಹ ಯಾವುದೇ ವಿಷಯವನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಅತ್ಯಾಚಾರ ಕಂಡುಹಿಡಿಯೋಕ್ಕಾಗೋದಿಲ್ಲ. ಯಾವ ಕಾರಣದಿಂದ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳೋದು ಕೂಡ ನಿಮಗೆ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ತಲೆ ಬುರುಡೆ ನಿಮಗೆ ಸಿಕ್ಕಿ, ತಲೆ ಬುರುಡೆಯಲ್ಲಿ ಯಾವುದಾದ್ರು ಮುರಿತ ಇದ್ದರೆ, ಫ್ರ್ಯಾಕ್ಚರ್ ಏನಾದರೂ ಇದ್ದರೆ ಅದನ್ನು ನಾವು ಕೆಲವು ಟೆಸ್ಟ್ಗಳಿಗೆ ಕಳಿಸ್ಬೇಕು. ಬರೀ ಫ್ರ್ಯಾಕ್ಚರ್ ಇದ್ದರೆ ಎಲ್ಲಿ ಬೇಕಾದ್ರೂ ಫ್ರ್ಯಾಕ್ಚರ್ ಆಗ್ಬೋದು, ಗುಂಡಿಗೆ ಹಾಕುವಾಗ್ಲೂ ಫ್ರ್ಯಾಕ್ಚರ್ ಆಗ್ಬೋದು. ಆದ್ದರಿಂದ ಅದನ್ನು ಹಿಸ್ಟೋಪೆಥಾಲಜಿ ಟೆಸ್ಟಿಗೆ ಅಂತ ಕಳಿಸ್ತೀವಿ. ಆ ಹಿಸ್ಟೋಪೆಥಾಲಜಿ ಟೆಸ್ಟ್ ಮಾಡಿ ಆಗುವಾಗ ಆ ಮುರಿತ ಸಾಯಲಿಕ್ಕೆ ಮೊದಲಾಗಿದ್ದ ನಂತರ ಆಗಿದ್ದು ಅಂತ ಹೇಳ್ಬೋದು. ಆದರೆ ಅಲ್ಲಿಯೂ ಒಂದು ಬರ್ತದೆ, ತಲೆಯಲ್ಲಿ ಫ್ರ್ಯಾಕ್ಚರ್ ಇದ್ದ ಮಾತ್ರಕ್ಕೆ ಕೊಲೆ ಮಾಡಿದ್ದು ಅಂಥೇಳಿ ನಾವಂತೂ ಹೇಳೋಕ್ಕಾಗೋದಿಲ್ಲ. ಅದು ನೀವು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಪ್ರಕಾರ ಕಂಡು ಹಿಡ್ಕೊಳ್ಬೇಕಾಗತ್ತೆ. ಯಾರಾದರೂ ನೋಡಿದವರು ಇದ್ದಾರಾ ಅಥವಾ ಸಾಕ್ಷಿಗಳಿದ್ದಾರಾ ಅಂಥದ್ದೆಲ್ಲ ನೋಡಿ ಹೇಳ್ಬೋದು. ತಲೆಯಲ್ಲಿ ಮೂಳೆ ಮುರಿದಿದೆ, ಅದರಿಂದಾಗಿ ಸಾವು ಸಂಭವಿಸಿರಬಹುದು ಅಂತ ಹೇಳುವ ಒಂದು ಶಬ್ದ ಹೇಳ್ತೀವಿ ನಾವು. ಡೆತ್ ಮೈಟ್ ಹ್ಯಾವ್ ಅಕರ್ಡ್ ಬಿಕಾಸ್ ಆಫ್ ದಿಸ್ ಇಂಜುರಿ ಅಂತೇಳಿ. ಆದರೆ ಇಂಥದ್ದು ಇಲ್ಲ ಅಂತೇಳಿ ಗ್ಯಾರಂಟಿಯಾಗಿ ಹೇಳೋಕ್ಕಾಗೋದಿಲ್ಲ. ಪರ್ಫೆಕ್ಟ್ ಆಗಿ ಹೀಗೆ ಆಗಿದೆ ಅಂತ ಹೇಳಕ್ಕೆ ಖಂಡಿತ ಹೇಳಕ್ಕೆ ಬರೋದಿಲ್ಲ. ಅದು ಯಾವ ಏಜಿನ ಮಹಿಳೆಯರಾಗಿದ್ರು ಕೂಡ, ಯಾವುದಾದ್ರೂ ಈಗ ಮಹಿಳೆಯನ್ನು ಕತ್ತು ಹಿಚ್ಚಿ ಸಾಯಿಸಿದ್ರು ಅಂತ ನೀವು ಹೇಳ್ಬೋದು. ಕತ್ತು ಹಿಚ್ಚಿ ಸಾಯಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ನಿಮಗೆ ಹೌದು ಅಂತ ಹೇಳ್ಬೇಕಾದ್ರೆ ನನಗೆ ಕುತ್ತಿಗೆಯ ಭಾಗ ಎಲ್ಲ ಸಿಕ್ಕಬೇಕು. ಕುತ್ತಿಗೆ ಭಾಗ ಹೌದು, ಈಗ ಸ್ಕಿನ್ ಇರಬೇಕು, ಸ್ಕಿನ್ ಒಳಗಡೆ ನನಗೆ ಮಸಲ್ ಸಿಕ್ಕಬೇಕು. ಅಥವಾ ಉಸಿರು ಕಟ್ಟಿ ಸಾಯಿಸಿದ್ದಾರೆ ಅಂತ ಹೇಳಿದರೆ ನನಗೆ ಮೂಗಿನ ಭಾಗಗಳು ಇರಬೇಕು, ಬಾಯಿಯ ಒಳಗೆ ರಕ್ತ ಏನಿದೆ ಅದೆಲ್ಲ ನೋಡಬೇಕು. ಅದು ಕೊಳ್ತು ಹೋಗಿರ್ತದೆ. 1 ತಿಂಗಳ ನಂತರ ಅದು ಕಂಪ್ಲೀಟ್ ಕೊಳ್ತು ಹೋಗಿರ್ತದೆ. ಅದರಿಂದ ಯಾವ ಇದು ಸಿಕ್ಕೋದಿಲ್ಲ. ಸರ್, ಈಗ ನಮಗೆ ಮೂಳೆ ದೊರೆತಿದೆ ಅಂತಂದ್ರೆ ಅದೇ ಅತ್ಯಾಚಾರ ಆಗಿದೆ ಅಥವಾ ಕೊಲೆ, ಇಂಥದಕ್ಕೆ ಕೊಲೆ ಆಗಿದೆ ಅಂತ ಹೇಳಿಕೆ ಬರಲ್ಲ. ಅಂದ್ರೆ ಅದಕ್ಕೆ ಏನಾದರೂ ಈಗ ಅವಶೇಷಗಳು ಇಷ್ಟು ವರ್ಷದ ತನಕ ಇದ್ರೆ ಕಂಡುಹಿಡಿಬಹುದು ಅಥವಾ ಇನ್ನೂ ಸ್ವಲ್ಪ ಬೇಗ ಸಿಕ್ಕಿದ್ರೆ ಕಂಡುಹಿಡಿಬಹುದು ಅಂತ ಏನಾದ್ರು ಇದೆಯಾ? ಇಲ್ಲ, ಆಗೋದಿಲ್ಲ. ಆ ಥರ ಏನಿಲ್ಲ, ಆಗೋದಿಲ್ಲ. ಬಹಳ ಬೇಗ ಸಿಕ್ಕಿದರೆ ಮಾತ್ರ. ಕೆಲವು ದಿವಸಗಳಿಂದ ಹಿಡಿದು ಹೆಚ್ಚಿನ ಅಂಶ 1 ತಿಂಗಳು ಅಂತ ಏನಾದ್ರು ಇರ್ಬೋದು. 1 ತಿಂಗಳಲ್ಲೂ ನಿಮಗೆ ಕಷ್ಟ 1 ತಿಂಗಳಲ್ಲೂ ಕಷ್ಟ ಆಗ್ತದೆ. ಅಂದ್ರೆ ಈಗ ತುಂಬಾ ವರ್ಷಗಳೇ ಕಳೆದ ಮೇಲೆ ಅತ್ಯಾಚಾರವನ್ನು ಹೇಳಲಿಕ್ಕೆ ಸಾಧ್ಯ. ಅತ್ಯಾಚಾರನೂ ಹೇಳಕ್ಕಾಗಲ್ಲ, ಕೊಲೆನೂ ಹೇಳಲಿಕ್ಕೆ ಬರಲ್ಲ. ಅದು ನಮಗ್ ಗೊತ್ತಾಗೋದು ಅಲ್ಲಿ ಗಂಡ ಹೆಣ್ಣ ಅಂತ ಅಷ್ಟು ಗೊತ್ತಾಗುತ್ತೆ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇನ್ನ ಯಾವ ತರ ಏನಾದ್ರೂ ಗೊತ್ತಾಗುತ್ತಾ ಸರ್? ಈ ಕೂಡಲೇ ಬೇರೆ ಇನ್ನೇನು ಗೊತ್ತಾಗೋದಿಲ್ಲ. ಈ ಕೂಡಲೇ ಏನು ಗೊತ್ತಾಗೋದಿಲ್ಲ. ಮತ್ತೆ ಅದೇ DNA ಟೆಸ್ಟಿಗೆ ಕಳಿಸ್ತೀವಿ. ಮತ್ತೆ ತಲೆಬುರುಡೆ ಸಿಕ್ಕಿದ್ರೆ ತಲೆಬುರುಡೆಯನ್ನು ತಗೊಂಡು ಹೋಗಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಕೆಲವು ಮೋಲ್ಡ್ ಅಂತ ಹಾಕ್ತಾರೆ. ಕ್ಲೇ ಮೋಡ್ಲಿಂಗ್ ಅಂತೆಲ್ಲ ನೀವು ಮಾಡೋದನ್ನೆಲ್ಲ ನೋಡಿರ್ಬೋದು. ಅದೇ ಥರ ಕ್ಲೇ ಮೋಲ್ಡ್ ಅಂತೆಲ್ಲ ಮಾಡಿ ಸಾಧಾರಣ ಈ ವ್ಯಕ್ತಿ ಹೇಗೆ ಕಾಣ್ತಾ ಇರಬಹುದು ಅಂತ ಹೇಳೋದನ್ನು ಒಂದು ಕಂಡುಹಿಡಿಯುವ ಪ್ರಯತ್ನ ಮಾಡ್ತಾರೆ. ಅದು 2D 3D ಅಂತೆಲ್ಲ ಇರುತ್ತೆ. ಇದನ್ನು ನಾವು CT ಸ್ಕ್ಯಾನ್ ಮಾಡ್ತೀವಿ. ಅಥವಾ ಯಾವುದೋ ಒಂದು ವ್ಯಕ್ತಿಯ ಹಳೆ ಫೋಟೋ ಸಿಕ್ಕಿದೆ, ಅವ್ರು ಮಿಸ್ಸಿಂಗ್ ಅಂತಿತ್ತೆ, ಅದನ್ನು ಇಟ್ಟುಕೊಂಡು ಸೂಪರ್ ಇಂಪೋಸಿಷನ್ ಟೆಕ್ನಿಕ್ ಅಂತ ಮೊದಲು ಮಾಡ್ತಾಯಿದ್ರು. ಅದೆಲ್ಲ ಈಗ ಅದು ಔಟ್ಡೇಟೆಡ್. ಅದನ್ನು ಈಗ ಇನ್ನೂ ತುಂಬ ಹೊಸದಾಗಿ ಬಂದಿರೋದ್ರಿಂದ ಕಂಪ್ಯೂಟರ್ ಮುಖಾಂತರ ಈ ವ್ಯಕ್ತಿ ಹೇಗೆ ಇದ್ದಿರಬಹುದು ಅಂತ ಹೇಳೋದು ಒಂದು ರಫ್ ಆಗಿ ಹೇಳ್ತಾರೆ. ಅದರದ್ದು ಹೊರಭಾಗದಲ್ಲಿ ಅದು ಹಾಗೇನೆ ಇರಬೇಕು ಅಂತೇಳಿ ಇಲ್ಲ. DNA ಅಂತ ಬಂತಂತ ಈಗ ಬದುಕಿರುವಂಥ ವ್ಯಕ್ತಿಗೆ ಮತ್ತೆ ಅವಶೇಷಗಳು ಸಿಕ್ಕಂತ ಮ್ಯಾಚ್ ಮಾಡೋದು ಯಾವ ಬದುಕಿರುವ ಯಾವ ವ್ಯಕ್ತಿಯ ಹತ್ತಿರದ ಸಂಬಂಧಿಕರು, ಅದರಲ್ಲೂ ತಾಯಿ ಮತ್ತು ತಾಯಿಯ ಕಡೆ ಸಂಬಂಧಿಕರಾದರೆ ಸುಲಭವಾಗಿ ಅದನ್ನು ಮ್ಯಾಚ್ ಮಾಡ್ಬೋದು. ಅದು ಯಾವ ವಸ್ತುಗಳಿಂದ ಯಾವ ವಸ್ತು ಆಗಬಹುದು, ಶರೀರದ ಯಾವ ಭಾಗಕ್ಕೆ ಸಿಕ್ಕಿದ್ರು ನಾವು ಮಾಡ್ಬೋದು. ಅದು ಈಸಿ. ಎಷ್ಟು ದಿನ ಬೇಕಾಗುತ್ತೆ ಸರ್ ಇದು DNA ಟೆಸ್ಟಿಗೆ? DNA ಟೆಸ್ಟು ಈಗ
ಈ ಥರದ ಸೆನ್ಸೇಷನ್ ಕೇಸ್ಗಳಲ್ಲಿ ಒಂದು ವಾರದ ಒಳಗಡೆ DNA ರಿಪೋರ್ಟ್ ಕೊಡ್ಬೋದು ನಿಮಗೆ. ಅದು ಯಾವುದೇ ರೀತಿಯ ಟೆಸ್ಟ್ ಆದ್ರೂ ಹೌದು, DNA ಟೆಸ್ಟ್ ಇರ್ತದೆ, ಅದಕ್ಕೆ ಅವ್ರು ತಗೊಂಡು ಹೋಗ್ಬೇಕು, ಅದನ್ನು ಕಂಪ್ಯೂಟರ್ಗೆ ಹಾಕ್ತಾರೆ, ಕಂಪ್ಯೂಟರ್ಗೆ ಹಾಕಿ ಮ್ಯಾಚ್ ಮಾಡಿ ನೋಡ್ತಾರೆ, ಬೇಗ ಸಿಕ್ಬಿಡುತ್ತೆ. ಬೇಗ ಸಿಗ್ತದೆ. ಇದಿಷ್ಟು ಮಾಹಿತಿ. ಅದು ಯಾವುದೇ ಅವಶೇಷಗಳು ಸಿಕ್ಕಿದ್ರೆ, ಮೂಳೆಗಳು ಸಿಕ್ಕಿದ್ರೆ ನೀವು ಫರೆನ್ಸಿಕ್ ಲ್ಯಾಬ್ಗೆ ಕಳಿಸಿದ್ರೆ ಇಂಥ ಮಾಹಿತಿಗಳು ನಿಮಗೆ ಸಿಗ್ತದೆ. SIT ರಚನೆ ಆಗಿದೆ, ಮೂಳೆಗಳು ಕೂಡ ಸಿಕ್ಕಿದ್ದೇವೆ. ಈಗ ತನಿಖೆಗೆ ಈ ಮೂಳೆಗಳಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? SIT ಟೀಮ್ಗೆ ಅನುಕೂಲ ಅಂತ ಹೇಳೋದ್ರ ಬದಲು ಮುಂದೆ ಏನಾಗುತ್ತೆ ಅಂತ ಹೇಳೋದನ್ನು ಮಾತ್ರ ನಾನು ಹೇಳ್ಬೋದು. ಮೂಳೆ ಸಿಕ್ಕಿದೆ, ಮೂಳೆ ಸಿಕ್ಕಿ ನಾನೀಗ ಹೇಳಿದ ಎಲ್ಲ ಪಾಯಿಂಟ್ಗಳನ್ನ ಅವರು ಕಲೆಕ್ಟ್ ಮಾಡ್ತಾರೆ, ಕಲೆಕ್ಟ್ ಮಾಡಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ಕಳಿಸ್ತಾರೆ. ಅಲ್ಲಿ ಕೆಲವು ಒಪಿನಿಯನ್ ಬರ್ತದೆ. ಕಾಸ್ ಆಫ್ ಡೆತ್ ನಿಮಗೆ ಗೊತ್ತಾಗೋದಿಲ್ಲ, ಸತ್ತು ಎಷ್ಟು ವರ್ಷ ಆಗಿದೆ ಅಂತ ಹೇಳೋದು ಒಂದು ಅಂದಾಜಲ್ಲಿ ನಾವು ಹೇಳ್ಬೋದು. ಅಲ್ಲಿವರೆಗೆ ಇದು ಮುಂದೆ ಹೋಗ್ತದೆ. ಮತ್ತು ಬಾಕಿ ಎಲ್ಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ಸಲ್ಲಿ ಅವರು ಯಾರು ಮಿಸ್ಸಿಂಗ್ ಇದ್ದಾರೆ, ಎಲ್ಲಿ ಮಿಸ್ಸಿಂಗ್ ಇದ್ದಾರೆ ಅದನ್ನೆಲ್ಲ ಮಾಡಿಕೊಂಡು ಅವರು ಆ ಥರದ ಇನ್ವೆಸ್ಟಿಗೇಷನ್ಗೆ ಮುಂದೆ ಹೋಗಬೇಕಾಗತ್ತೆ ಅಷ್ಟೇ. ಈ ದೂರುದಾರಂಗೆ ಸರ್, ಈ ಮೂಳೆ ಸಿಕ್ಕಿರೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಈಗ ದೂರುದಾರ ಅಂತ ಹೇಳುವ ಒಂದು ವ್ಯಕ್ತಿ ನಾನೆಲ್ಲೋ ಇದನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾನೆ. ಆ ಹೂತು ಹಾಕಿದ ಇಂತಹ ಸ್ಥಳವೇ ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಆದಮೇಲೆ ಅವನಿಗೆ ಅದನ್ನು ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಆದರೆ ಈ ಥರ ಸೆನ್ಸೇಷನ್ ಆಗಿದ್ದಾಗ ಅವನು ದೂರು ಕೊಟ್ಟು ಎಲ್ಲಿಯೂ ಮೂಳೆ ಸಿಕ್ಕದೆ, ಈಗ ಒಂದು ಸಿಕ್ಕಿದ ಮೂಳೆ ಯಾರ್ದು ಇರ್ಬೋದು, ಯಾರು ಬೇಕಾದ್ರೂ ಬರಿ ಮಾಡಿರ್ಬೋದು. ಈಗ ಅವನು 100 ಹೂತು ಹಾಕಿದ್ದಾನೆ ಅಂಥೇಳಿ ಅದರೊಂದು 20-30 ಸಿಕ್ಕದೇ ಹೋದರೆ ಅವನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳುವ ಒಂದು ಭಾವನೆ ಬಂದೇ ಬರ್ತದೆ. ಅದರಿಂದ ಅವನಿಗೆ ಖಂಡಿತ ತೊಂದರೆ ಆಗ್ತದೆ ಮುಂದಕ್ಕೆ. ಈಗ ಜಾಸ್ತಿ ಏನಾದರೂ ಅವಶೇಷಗಳು ಅಂತಂದರೆ ಮೂಳೆಗಳು ಸಿಕ್ಕಿದ್ರೆ ಅನುಕೂಲ ಆಗುತ್ತಾ? ಅವನಿಗೆ ಏನು ಅನುಕೂಲ ಆಗೋದಿಲ್ಲ. ಯಾಕಂದರೆ ಅಂತಹ ಸ್ಥಳದಲ್ಲಿ ಎಷ್ಟೋ ಜನ ಸತ್ತಿರ್ಬೋದು, ಎಷ್ಟೋ ಜನರನ್ನ ಅಲ್ಲಿ ಹೂತಾಕಿರ್ಬೋದು. ಅದು ಇವನೇ ಹೂತಾಕಿರ್ಬೋದು ಅಥವಾ ಬೇರೆಯವನು ಹೂತಾಕಿದಲ್ಲಿ ಕೂಡ ಇವರಿಗೆ ಸಿಕ್ಕಿರ್ಬೋದು. ಅದರಿಂದ ದೂರುದಾರನಿಗೆ ಇದು ಏನಾದರೂ ಮಾಡುವಂಥದ್ದು ಅದು ನಮ್ಮ ಲೆವೆಲ್ಲಿಗೆ ಬರೋದಿಲ್ಲ. ಅದು ಪೊಲೀಸ್ನವರು ಅದನ್ನು ಹೇಗೆ ಎನ್ಕ್ವೈರಿ ಮಾಡ್ತಾರೆ ಅದರ ಮೇಲೆ ಹೋಗ್ತದೆ ಅಷ್ಟೇ. ಇಷ್ಟು DNA ಎಲ್ಲ ಪ್ರೊಸೀಜರ್ಗಳು ಈ ಥರ ಇರುತ್ತೆ. ಪ್ರೊಸೀಜರ್ ಹೀಗೆ ಇರ್ತದೆ. ನಮಗೆ ಸಾಮಾನ್ಯವಾಗಿ ಒಂದು ಕುತೂಹಲ ಇರುತ್ತೆ ಜನಸಾಮಾನ್ಯರಲ್ಲಿ, ನಮ್ಗೆ ಗೊತ್ತಿರಲ್ಲ ವಿಧಿವಿಜ್ಞಾನ ತಜ್ಞರು ಹೇಗೆಲ್ಲ ಇದನ್ನು DNA ಕಳಿಸ್ತಾರೆ. ಆ ಥರದ್ದೆಲ್ಲವನ್ನ ನೀವು ಇವತ್ತು ನಮಗೆ ತುಂಬ ಸರಳವಾಗಿ ವಿವರಿಸಿದ್ದೀರಾ. ಅಂದರೆ ಅತ್ಯಾಚಾರನೇ ಆಗಿದೆ, ಯಾರೋ ಮಾತಾಡಿದ್ರೆ ನಾವು ಕೇಳಿಸ್ಕೊಬಿಟ್ಟು ಅತ್ಯಾಚಾರನೇ ಆಗಿದೆ, ಕೊಲೆನೇ ಆಗಿದೆ, ಇಂಥ ಏಜ್ ಅವ್ರಿಗೆ ಆಗಿದೆ ಅನ್ನೋದನ್ನ ಒಂದು ಕಲ್ಪನೆನೇ ಇಟ್ಕೊಂಡ್ಬಿಡ್ತೀವಿ. ಜನಗಳಿಗೆ ಮುಟ್ಟುವಂತೆ ಹೇಳಿದ್ದೀರಾ, ಎಂಥರೂ ಕೂಡ ಇದು ಅರ್ಥ ಆಗುತ್ತೆ. ನಿಮಗೆ ಧನ್ಯವಾದಗಳು. SIT ರಚನೆ ಆಗಿದೆ, ಅವರ ಜೊತೆಗೆ FSL ಟೀಮು ಕೂಡ ಇದೆ. ಆಗ ಆ ಮೂಳೆಗಳು ಸಿಕ್ತಾಗ್ಲಿಂದ ಅವರು ಈ ರೀತಿ ಈಗ ಸರ್ ಹೇಳಿದ ಪ್ರಕಾರನೇ ಅವರು ತನಿಖೆನ ಮಾಡ್ತಾರೆ, ಟೆಸ್ಟ್ಗಳನ್ನ ಮಾಡ್ತಾರೆ. ಆವಾಗಲೇ ನಾವು ಹೀಗೆ ಆಗಿದೆ ಅಂತ ಹೇಳಕ್ಕೆ ಸಾಧ್ಯ. ಅದಲ್ಲದೆ ನಾವು ಸುಮ್ಮನೆ ಏನೋ ಹೇಳ್ಕೊಂಡಿದ್ರೆ ಅದು ಊಹಪ್ಪು ಹೋಗ್ಲಿಗೆ ಎಡೆ ಮಾಡಿಕೊಟ್ಟಂತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಧನ್ಯವಾದಗಳು.